ಒಂದು ಆಡಿಯೋ ಬಂತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನಾನೇ ಜಮೀರ್ ಅಹ್ಮದ್ ಖಾನರದ್ದು ಎನ್ನಲಾದ ಆಡಿಯೋ. ಅದರಲ್ಲಿ ದಾವಣಗೆರೆಯಲ್ಲಿ ಉಪಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಸಮರ್ಥ ಶಾಮನೂರನ್ನು ಸೋಲಿಸುವ ವಿಷಯ ಚರ್ಚೆ ಆಗಿತ್ತು. ಅದೇ ಕಾರಣಕ್ಕೆ ಜಮೀರ್ ಅಹ್ಮದ್ ಖಾನ್ರಿಗೆ ಮೊದಲ ಲಿಸ್ಟ್ನಲ್ಲಿ ಸ್ಥಾನ ಸಿಗಲಿಲ್ಲ. ಅದು ಅವ್ರಿಗೂ ಗೊತ್ತು. ಅದೇ ಕಾರಣ, ಅದು ಬಿಟ್ಟರೆ ಬೇರೆ ಕಾರಣ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದರ್ವೈಸ್ ಮಿಸ್ ಆಗೋ ಹೆಸರೇ ಅಲ್ಲ ಅದು. ಹಂಗೂ ಹಿಂಗೂ ಮಾಡಿ ಕ್ಷಮಾಪಣೆ ಅದು ಇದು ಎಲ್ಲ ಮಾಡಿ ಎರಡನೇ ಲಿಸ್ಟ್ನಲ್ಲಿ ಸ್ಥಾನ ಪಡ್ಕೊಂಡ್ರು ಜಮೀರ್ ಅಹ್ಮದ್ ಖಾನ್. ಅಲ್ಲಿಗೆ ಒಂದು ಆಡಿಯೋ ವಿಷಯ ಸಾಲ್ವ್ ಆದಂಗಾಯಿತು. ಅದು ಅವರು ಪಕ್ಷದ ಆಂತರಿಕ ವಿಷಯ ಬಿಡಿ. ಈಗ ಇನ್ನೊಂದು ಆಡಿಯೋ ಏಕಾಏಕಿ ಸರ್ಫೇಸ್ ಆಯಿತು. ಆರ್ ಬಿ ತಿಮ್ಮಾಪುರ ಅವರ ಧ್ವನಿ ಅವರಿಲ್ಲ ನಂದಲ್ಲ ಅದು ಅಂತಾರೆ. ಆರ್ ಬಿ ತಿಮ್ಮಾಪುರ ಹತ್ರ ಹೌದು ನಾನು ಮಾತಾಡಿದ ನಿಜ ಅಂತ ಇನ್ನೊಂದು ಧ್ವನಿಯಾಗಿರುವ ಎಸ್ ಜಿ ನಂಜಯ್ಯನಮಠ ಅವರು ಹೇಳ್ತಾ ಇದ್ದಾರೆ. ನಂಜಯ್ಯನಮಠ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಹಿಂದೆ ಈ ಕ್ಷೇತ್ರ ಪುನರ್ವಿಂಗಡಣೆಗಿಂತ ಮುಂಚೆ ಗುಳೇದಗುಡ್ಡದ MLA ಆಗಿದ್ದರು ನಂಜಯ್ಯನಮಠ. ಇಬ್ಬರ ಮಧ್ಯದ ಸಂಭಾಷಣೆ, ಬೆಂಕಿ ಆಡಿಯೋ ಅದು. ಏನೇನಿದೆ ಅದರಲ್ಲಿ, ಏನು ಕಥೆ? ಪುಟ್ಟರಂಗ ಶೆಟ್ಟರನ್ನು ಮಿನಿಸ್ಟರ್ ಮಾಡಿದ್ದರ ಬಗ್ಗೆ, ನಾಗೇಂದ್ರರನ್ನು ಮಿನಿಸ್ಟರ್ ಮಾಡಿದ್ದರ ಬಗ್ಗೆ, ಅಂದರೆ ಇಬ್ಬರ ಮೇಲೂ ಭ್ರಷ್ಟಾಚಾರದ ಆರೋಪಗಳಿದ್ದು ಮಿನಿಸ್ಟರ್ನಿಂದ ಹೆಂಗೆ ಪಾರ್ಟಿ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅಂತಾರೆ. ನಮ್ಮ ಮ್ಯಾಲ್ನವ್ರು ಹುಚ್ಚರು ಬುದ್ಧಿ ಇಲ್ಲ ಅಂತಾರೆ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ನಂಜಯ್ಯನಮಠರು ಆರ್ ಬಿ ತಿಮ್ಮಾಪುರ ಅಲ್ಲ, BR ಪಾಟೀಲ್ರು ಇನ್ನೊಂದಿಬ್ಬರು 3 ಜನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎದುರಿಗೆ ಕೂತ್ಕೊಂಡಿದ್ರಂತೆ. ಕೂತ್ಕೊಂಡಾಗ HK ಪಾಟೀಲ್ರು ಬಹಳ ಪ್ರಾಮಾಣಿಕರು ಅಂತೆಲ್ಲ ಮಾತಾಡಿದ್ರಂತೆ. ಅದಕ್ಕೆ ಸುರ್ಜೇವಾಲಾ ಪ್ರಾಮಾಣಿಕರಾಗಿರುವಂತ ಯಾರು ಹೇಳಿದಾರೆ ಅವ್ರಿಗೆ ಅಂದ್ಬಿಟ್ರಂತೆ. ಅದೆಲ್ಲ ಮಾತಾಡಿ ಆಡಿಯೋದಲ್ಲಿರೋ ವಿಷಯ ಇದು, ಕೇಳಿಸ್ಕೊಂಬಿಡಿ ಒಂದ್ಸಲ. ಯಾಕಂದ್ರೆ ಅದು ಇದು ಇತ್ತಲ್ಲ, ವಿಧಾನಸೌಧ ದುಡ್ಡು ಸಿಕ್ಕಿದ್ವು ಅಂತ ರಗಡದ ಹೊಡೆದ್ರೆ ಜೈಲಿಂದ ಬಂದವ್ ಅಲ್ಲ. ಅದು ಇವನ್ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ. ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿಗೆ ಎದುರಿಸೋಕೆ, ಪಾರ್ಟಿ ಏನಂತ ಎದುರಿಸೋಕೆ ನಾವು HK ಬಂದ್ರೆ ಏನ್ ತಪ್ಪ ಮಾಡ್ಯಾರ ಪಾಪ. ಬಹಳ ಇವ್ರು ಕೇಳಿ ರೊಕ್ಕ ಕೊಟ್ಟಿರಕ್ಕಿಲ್ಲ. ನನ್ನ ಇಮೇಜು, ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥರಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಅಸೆಂಬ್ಲಿಗದು ಉತ್ತರ ಹೆಂಗ್ ಕೊಡ್ತಿದ್ರು ಸ್ಮೂತ್ ಈಗ ಇದು ಒಂದ್ ನಮೂನೆ ಹುಚ್ಚಿದ್ದವ್ರಿ ಅಲ್ಲಿ ಮೇಲೆ. ಮತ್ತ ಅವನೊಂದು ಮತ್ತೆ ಇನ್ನೊಂದು ಅವು ಅದಾವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ HK ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನಂತ ಕೇಳಿದ್ ನನಗವ. AR ಪಾಟೀಲ, ಇಂಟಿಸಿಗೇರಿ, ನಾನು, ಜಕ್ಕಪ್ಪನವ್ರ ಏನ್ರಿ 5-6 ಮಂದಿ ಇದೀವಿ. ನಾನು ಮಾತಾಡಕಚ್ಚಿದ್ರು ಮಾತಾಡಿದೆ ಮಿನಿಸ್ಟ್ರಿ ಸಂಬಂಧ. ಈಗ ಹಿಂದ ಇವಾಗ ಸಿದ್ದರಾಮಯ್ಯನವ್ರು 13 ಕಾವಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗತ್ತೆ ಯಾರಂತಿದ್ರು ಅಂದವ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ಪಟಿಂಗ್ ಆಗಂತ ಹೇಳಿದ್ವಿ ನಾವು, ನೀನ್ ಯಾಕೆ ಗ್ರಹಿಸ್ತಾರೆ ಅಂತ. ಮಿನಿಸ್ಟ್ರಿ ಮಾಡಿದ್ರಿ ಸರ್. ನೋಡ್ ಅದನ್ನ ನೋಡ್ಬೇಕಿಲ್ಲ ನಾವು ಕಣ್ಣಿಲಿ. ಅದನ್ನು ಕಣ್ಣಿಲೆ ನೋಡ್ಬೇಕೀಗ ಅಂತ ಹೇಳಿದ್ದು ವಿಜಯಾನಂದ ಕಾಶ್ಯಪ್ಪನವರು ಮಂತ್ರಿ ಆಗಿರೋದಕ್ಕೆ. ವಿಜಯಾನಂದ ಕಾಶ್ಯಪ್ಪನವರವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದ ಅವರೊಬ್ಬರೇ ಅವರು ಉಸ್ತುವಾರಿ ಸಚಿವರು ಆಗ್ತಾರೆ. ಅವರ ಬೇಡಿಕೆ ಕೂಡ ಅದೇ, ನಾನು ಉಸ್ತುವಾರಿ ಆಗಬೇಕು ಅಂತ. ಈ ಬಂತಲ್ಲ ಆಡಿಯೋ, ನಾನು ಆಗಲೇ ಹೇಳಿದೆ ನಂಜಯ್ಯನಮಠರು ಲೋಕಾಭಿರಾಮವಾಗಿ ಮಾತಾಡಿದ್ದೀನಿ ಬಿಡಿ ನಾನು ಅವ್ರ ಹತ್ರ ಅಂತಾರೆ. ಬಹಳ ಆ್ಯಕ್ಟಿವ್ ಪೊಲಿಟಿಷಿಯನ್ ನಂಜಯ್ಯನಮಠರು. ಆರ್ ಬಿ ತಿಮ್ಮಾಪುರ ನನಗೆ ಗೊತ್ತೇ ಇಲ್ಲ, ಅದು ನಂದು ಅಲ್ಲ ಅಂತ ಹೇಳ್ಬಿಟ್ರು. ಆರ್ ಬಿ ತಿಮ್ಮಾಪುರ ಹೇಳೋದು
ಏನೋ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡು ಅಂದ ತಕ್ಷಣ ಬಿಟ್ಟುಕೊಟ್ರು, ನಾನು ಮಂತ್ರಿಗಿರಿ ಕಳ್ಕೊಂಡಿದ್ದು ಏನು ದೊಡ್ಡ ವಿಷಯ ಅದು ಅಂತ. ಇಬ್ಬರ ಸ್ಪಷ್ಟೀಕರಣವನ್ನು ಕೇಳಿಸ್ಕೊಳ್ಳಿ. ಮುಂಜಾನೆ ಗುರುತಾಗಿದೆ, ಅದರದ್ದು ಇನ್ನೂ ಏನು ಎಂತೂ ತಿಳ್ಕೊಬೇಕಾಗಿದೆ. ಅದೇನು ಸುಮ್ಮನೆ ಲೋಕಾಭಿರಾಮವಾಗಿ ಎಲ್ಲಿದ್ರಿ ಎಂತದ್ರಿ ಅಂತ ಕೇಳಾಗ ಇಷ್ಟ ನಾವು ಮಾತಾಡಿ ಹೊರತಾಗಿ ಇನ್ನು ಮುಖ್ಯದ ಯಾವುದೂ ಮಾತಾಡಿದ್ದು ನನಗೆ ಕನ್ಫರ್ಮೇಷನ್ ಇಲ್ಲ. ಅದಕ್ಕೆ ನಾನು ಕೇಳಿಲ್ಲ ಇನ್ನು ಅದನ್ನು. ಉತ್ತರ ಕರ್ನಾಟಕದಾಗ ಒಬ್ಬರು ಮಾದರ ಸಮಾಜದವ್ರು ಇದ್ರಿ, ಭಾಳ ಸಲ ಮಂತ್ರಿ ಆರಿಸಿ ಬಂದವ್ರು ಇದ್ರಿ, ಮತ್ತು ನೀವು ಆರಿಸಿ ನಿಮ್ಮನ್ನು ಮಾಡಬೇಕಾಗಿತ್ತು. ವಿಷಾದ ಆಗಿದೆ, ನಿಮ್ಮ ಕೂಡ ಎರಡು ಮಾತು ಹಂಚ್ಕೋಬೇಕು ಅಂತ ನಿಮ್ಮ ಮನೆ ಕಡೆ ಹೊಂಟೀನಿ ಅಂದೆ. ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನು ಗೊತ್ತಿಲ್ಲ. ಆಡಿಯೋದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾ ಇದ್ದೀರಿ ದುಡ್ಡು ಕೊಟ್ಟವ್ರನ್ನ ಮಾಡಿದ್ದಾರೆ ಅಂತ. ಅಷ್ಟು ದೂರ ನಮಗೆ ಗೊತ್ತಿಲ್ಲ ಯಾವ ವಿಷಯ. ನಾವೇನು AICC ಜನರಲ್ ಸೆಕ್ರೆಟರಿನೂ ಆದವಲ್ಲ, AICC ಸೆಕ್ರೆಟರಿನೂ ಆದವಲ್ಲ. ಸಾಮಾನ್ಯ ನಾವು ಜಿಲ್ಲಾ ಮಟ್ಟದೊಳಗೆ ಒಮ್ಮೆ ಒಂದಿಷ್ಟು ರಾಜ್ಯ ಮಟ್ಟದಾಗೂ ಇದ್ದೆ. 10 ವರ್ಷ KPCC ಪ್ರಧಾನ ಕಾರ್ಯದರ್ಶಿ ಇದ್ದೆ. ಅಷ್ಟು ದೊಡ್ಡ ವಿಚಾರ ನನಗೆ ತಿಳಿಯಂಗಿಲ್ಲ. ಅಲ್ಲ, ನೀವು ಸಂಭಾಷಣೆಯಲ್ಲಿ ಜನ ಮಾತಾಡೋದನ್ನ ಅವ್ರು ಹಿಂಗೆ ಮಾತಾಡ್ತಾರೆ, ಅವ್ರು ಹಂಗೆ ಮಾತಾಡ್ತಾರೆ ಅಂತ ಗೊತ್ತಾಗ್ಬೋದು. ಒಳಗೆ ಹೋಗಿ ಅವನ್ನೆಲ್ಲ ತಿಳ್ಕೊಂಡು ಕೆಲಸ ಕೇಳಿನೂ ನಾ ಇಲ್ಲ, ನನಗೆ ಸಾಕಷ್ಟು ಕೆಲಸ ಇರ್ತಾವೆ. ಆಡಿಯೋ ಹೆಂಗ್ ಹೊರಗೆ ಬಂತು ಸರ್? ಅದು ನೀವೇ ರೆಕಾರ್ಡ್ ಮಾಡಿದ್ರು, ಯಾರು ರೆಕಾರ್ಡ್ ಮಾಡಿದ್ರು? ನನಗೆ ಸ್ವಲ್ಪ ಅದರ ಟೆಕ್ನಿಕಲ್ ನಾಲೆಜ್ ಇಲ್ಲ, ಗೊತ್ತಿಲ್ಲ. ನಾನು ನಂದೇ ರೆಕಾರ್ಡ್ ಹ್ಯಾಂಗೆ ಮಾಡ್ಕೋತೀನಿ ಹೇಳ್ರಿ? ಏನೋ ಹ್ಯಾಕು ಫೇಕು ಹೀಗೇನಾರು ಇದ್ರೂ ಇರಬೇಕು. ನೋಡಿ, ಕಚ್ಚಾಟ ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟನೂ ಇಲ್ಲ, ನಾ ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವ್ರವ್ರು ಮಾತಾಡ್ಕೊಂಡಿದ್ದಾರೆ, ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ. ನನಗೆ ಸಹಜವಾಗಿ ಕೆಲವು ಜನಕ್ಕೆ ಇರ್ತದ, ನೋವಾಗತ್ತಂತ ಅವ್ರಿಗೆ. ವೇಣುಗೋಪಾಲ್ ಅವರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು, ಮೇಲೆಯವರು ಹೈಕಮಾಂಡ್ನವರು ಹುಚ್ಚರು ಅನ್ನೋ ಅಂದಿದ್ದಾರೆ, ಇವೆಲ್ಲ ಕೇಳಿದ್ದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ ಇದು ಏನು ಹೊಸದಲ್ಲ ನನಗೆ. ಜಿಲ್ಲಾದಾಗ ಇದನ್ನ ಎದುರಿಸ್ಕೊಂತಾನೆ ಬಂದೀವಿ. ನಮ್ಮ ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರಿಸಕ್ಕೆ ರೆಡಿ ಇದ್ದೀವಿ. ನಾನೇನು ಮಾತಾಡಿಲ್ಲ, ನೀವು ಆಡಿಯೋ ಕೇಳಿದ್ದೀರಲ್ಲ, ನಾನೇನು ಮಾತಾಡಿಲ್ಲ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಪ್ಕೋತಾರು, ತಿಮ್ಮಾಪುರ ಯಾವ ಲೆಕ್ಕ. ನಾನು ನನ್ನ ಪಕ್ಷದಲ್ಲಿ ಇದ್ದುಕೊಂಡೇ ನಂದೇನಾದರೂ ತೊಂದರೆ ಆಗಿದ್ರು ನನಗೆ ಹೇಳಿ ಅಂತೇಳಿ ಕೇಳ್ತೀನಿ ವಿನಃ ಪಕ್ಷಕ್ಕಾಗಲಿ ಮೊದಲಾಗಲಿ ನಾನು ಥ್ರೆಟ್ ಕೊಡೋದು, ನಾನು ರಾಜೀನಾಮೆ ಮತ್ತೊಂದಿಲ್ಲ. ನಾನು ಏನು ಮಾತಾಡಿದ್ದೀನಿ ಅಂದರು ಆರ್ ಬಿ ತಿಮ್ಮಾಪುರರು. ಅಂದರೆ ಆಡಿಯೋ ನಂದೇ, ಅದರಲ್ಲಿ ನಂದೇನು ವ್ಯಾಲ್ಯೂ ಆ್ಯಡ್ ಮಾಡಿಲ್ಲ ನಾನು ಅನ್ನೋ ಥರ ಹೇಳಿದ್ರು, ಏನೋ ಗೊತ್ತಿಲ್ಲ. ವಿಜಯಾನಂದ ಕಾಶ್ಯಪ್ಪನವರ ಬೆಂಬಲಿಗರಿಗೆ ಈ ಆಡಿಯೋ ಸಿಟ್ಟು ತರಿಸಿದೆ. ಪ್ರತಿಭಟನೆ ಮಾಡಿದ್ರು ಅವರು ಇವತ್ತು ಬಾಗಲಕೋಟೆಯಲ್ಲಿ. ವಿಜಯಾನಂದ ಕಾಶ್ಯಪ್ಪನವರ ಬೆಂಬಲಿಗರ ಪ್ರತಿಭಟನೆ. ಅವರ ಪೋಸ್ಟರ್ಗಳನ್ನಿಟ್ಟು ಚಪ್ಪಲಿಲಿ ಹೊಡೆದು ಎಲ್ಲ ಮಾಡಿದರು. ಆರ್ ಬಿ ತಿಮ್ಮಾಪುರ ಹಾಗೂ ನಂಜಯ್ಯನ ಮಠ ಪೋಸ್ಟರ್ಗಳಿಗೆ. ಎರಡು ವಿಷಯ ಹೇಳ್ಬೇಕು ನೋಡಿ ಇಲ್ಲಿ. ಒಂದು, ರಾಜಕಾರಣಿಗಳಾದವರು ಎಲ್ಲರೂ ಫಾರ್ ದ್ಯಾಟ್ ಮ್ಯಾಟರ್ ಇವತ್ತಿನ ಮೊಬೈಲ್ ಯುಗದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಾಲದು. ಜಮೀರ್ ಅಹಮದ್ ಖಾನ್ರ ಆಡಿಯೋ ಬಂದಾಗ ಅವ್ರು ಫಸ್ಟ್ AI ಕ್ರಿಯೇಟೆಡ್ಡು ಅದು ಇದು ಅಂದರು. ಅದು ಇಟ್ ವಾಸ್ ಅ ಟೆಲಿಫೋನ್ ಟ್ಯಾಪ್, ಫೋನ್ ಟ್ಯಾಪಿಂಗ್. ಅದರ ಅರ್ಥ ನಾರ್ಮಲ್ ಕಾಲ್ನಲ್ಲಿ ಮಾತಾಡಿದ್ರೆ ಟ್ಯಾಪ್ ಆಗೋ ಪಾಸಿಬಿಲಿಟಿ ಇರ್ತವೆ. ಸೆನ್ಸಿಟಿವ್ ಪೊಸಿಷನ್ನಲ್ಲಿದ್ದವ್ರು ಅದೊಂದು ಎಚ್ಚರಿಕೆ ವಹಿಸ್ಬೇಕು. ಜಮೀರ್ ಅಹಮದ್ ಖಾನು ಮತ್ತು ಯಾರು ವಕ್ಫ್ ಮಂಡಳಿಯ ಸದಸ್ಯ, ಹೆಸರು ಮರ್ತೆ ನಾನು, ಅವರಿಬ್ಬರ ಸಂಭಾಷಣೆಯನ್ನು ಇಬ್ಬರು ಪೈಕಿ ಯಾರಾದರೂ ರೆಕಾರ್ಡ್ ಮಾಡಿ ಹೊರಗಡೆ ಬಿಡೋಕ್ಕೆ ಸಾಧ್ಯನಾ? ನೋ, ಇಟ್ ವಾಸ್ ಅ ಫೋನ್ ಟ್ಯಾಪಿಂಗ್. ಈ ರೆಕಾರ್ಡಿಂಗು ಇದನ್ನು ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಏನು ಅನಿಸುತ್ತೆ? ಇಬ್ಬರು ಪೈಕಿ ಒಬ್ಬರು ಸ್ಪೀಕರ್ನಲ್ಲಿ ಮಾತಾಡಿದ್ದಾರೆ, ಪಕ್ಕದಲ್ಲಿರುವ ಇನ್ಯಾರೋ ತಮ್ಮ ಫೋನಿನ ಆಡಿಯೋ ರೆಕಾರ್ಡಿಂಗ್ ಆನ್ ಮಾಡ್ಕೊಂಡಿದ್ದಾರೆ. ಹಂಗೆ ರೆಕಾರ್ಡ್ ಆಗಿದ್ದಿದ್ದು. ಕಾಲ ಕೆಟ್ಟೋಗಿದೆ ಸ್ವಾಮಿ, ಯಾರೂ ನಂಬೋ ಪರಿಸ್ಥಿತಿ ಇಲ್ಲ. ಹಂಗಿದ್ದಾಗ ನಿಮಗೆ ಇನ್ಯಾರ್ದೋ ಜೊತೆಗಿದ್ದಾಗ ಸ್ಪೀಕರ್ನಲ್ಲಿ ಫೋನ್ ಹಾಕೊಂಡು ಮಾತಾಡೋ ಅವಶ್ಯಕತೆ ಏನಿರುತ್ತೆ? ಆರ್ ಬಿ ತಿಮ್ಮಾಪುರರಿಗೆ ಮಂತ್ರಿ ಸ್ಥಾನ ತಪ್ಪಿದೆ, ಮಾಡಬೇಕಾದಷ್ಟು ಪ್ರಯತ್ನಗಳನ್ನು ಮಾಡಿದರು, ಜಾತಿ ಲೆಕ್ಕಾಚಾರದಲ್ಲಿ ಕರೆಕ್ಟ್ ಫಿಟ್ ಆಗ್ತಿದ್ರು ಅವರು, ಎಲ್ಲ ಆಗಿದೆ. ಹೌದು, ಮಂತ್ರಿ ಸ್ಥಾನ ತಪ್ಪಿದೆ, ಒಂದಷ್ಟು ಸಂಕಟ ಆಗಿದೆ, ಬೇಜಾರಾಗಿರುತ್ತೆ. ಆ ಬೇಜಾರನ್ನ ನಂಜಯ್ಯನ ಮಠರ ಹತ್ರ ಹೇಳ್ಕೊಂಡಿದ್ದಾರೆ. ನಂಜಯ್ಯನ ಮಠರು ನಂದು ಇದೇ ಎಕ್ಸ್ಪೀರಿಯನ್ಸ್ ಬಿಡ್ರಿ ಅಂದಿದ್ದಾರೆ. ಮಾತುಕತೆ ಆಗಿದೆ. ಬಟ್ ಒಂದು ಸ್ಪೀಕರ್ಲಿ ಇಟ್ಕೊಂಡು ಮಾತಾಡೋದು ಏನಿರುತ್ತೆ ರೀ? ಈಗ
ಯಾರ ಕಡೆ ರೆಕಾರ್ಡ್ ಆಗಿರುತ್ತೋ ಅವ್ರಿಗೆ ಗೊತ್ತಾಗಿರುತ್ತೆ ಈಗ ಅದು. ನಾನು ಎಲ್ಲಿ ಕೂತ್ಕೊಂಡು ಮಾತಾಡಿದ್ದೆ, ಅಕ್ಕಪಕ್ಕದಲ್ಲಿ ಯಾರಿದ್ರು ಅಂತ. ನೀವು ಸ್ವಲ್ಪ ಹುಷಾರಾಗಬೇಕಲ್ವ. ನಂಬರ್ 1 ಅದು. ಈಗ ಬಾಗಲಕೋಟೆ ಜಿಲ್ಲೆಯ ಒಳಜಗಳನ್ನು ಹೊರಗೆ ಬಿತ್ತು ನೋಡಿ. ವಿಜಯಾನಂದ ಕಾಶ್ಯಪ್ನವರ್ ವರ್ಸಸ್ ಇವರಿಬ್ಬರು ಇದೆ ಅಲ್ಲಿ ಗಲಾಟೆ ಅಂತ. ಪಕ್ಕದ ವಿಜಯಪುರ ರಾಜೀನಾಮೆ ಕೊಟ್ಟಿದ್ದ ಯಶವಂತರಾಯಗೌಡ ಪಾಟೀಲರ ಅಷ್ಟೂ ಸಿಟ್ಟು ಯಾರ ಮೇಲೆ? ಎಂ ಬಿ ಪಾಟೀಲರ ಮೇಲೆ. ಶಿವಾನಂದ ಪಾಟೀಲ್ ಎಂ ಬಿ ಪಾಟೀಲ್ ಒಂದು ಗಲಾಟೆ ಬೇರೆ ಇದೆ ಅಲ್ಲಿ, ಅಲ್ಲೊಂದು. ಇಲ್ಲಿ ಕೋಲಾರಕ್ಕೆ ಬಂದರೆ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆ ಸೇರಿದ್ರೂ ಒಬ್ಬ ಮಿನಿಸ್ಟರ್ ಸಿಕ್ಕಿಲ್ಲ. ಶಾಸಕರ ಸಿಟ್ಟು ಯಾರ ಮೇಲೆ? ದೇವನಹಳ್ಳಿಯಿಂದ ಗೆದ್ದು ಮಿನಿಸ್ಟರ್ ಆಗಿ ಕೋಲಾರಕ್ಕೆ ಯಾರೂ ಮಿನಿಸ್ಟರ್ ಆಗದೆ ಇರೋ ಹಂಗೆ ನೋಡಿಕೊಂಡ್ರು ಕೆ ಎಚ್ ಮುನಿಯಪ್ಪನವರು ಅಂತ. ಶಾಸಕರ ಸಿಟ್ಟು ಕೆ ಎಚ್ ಮುನಿಯಪ್ಪನವ್ರ ಮೇಲೆ. ಇಲ್ಲಿ ತುಮಕೂರಿನಲ್ಲಿ ಒಂದು ಹತ್ಕೊಂಡಿದೆ. ಉಪಮುಖ್ಯಮಂತ್ರಿಯಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಕಾಂಗ್ರೆಸ್ ಶಾಸಕರೇ ತಾವು DCM ಆದರೂ ಪವರ್ ಸ್ಟ್ರಗಲ್ ಆಗಬಾರದು ಅನ್ನುವ ಕಾರಣಕ್ಕೆ ತುಮಕೂರಿನಲ್ಲಿ ಮತ್ತೆ ಯಾರನ್ನೂ ಮಾಡೋದಕ್ಕೆ ಬಿಡಲಿಲ್ಲ. ಬರಲಿ 2028 ಎಲೆಕ್ಷನ್ನು ಅನ್ನೋ ಥರ ಅಲ್ಲಿನ ಕಾಂಗ್ರೆಸ್ ನಾಯಕರೇ ಮಾತಾಡ್ಕೊತಾ ಇದ್ದಾರೆ. ಮೈಸೂರಿನಲ್ಲಿ ಯತೀಂದ್ರ ಒಬ್ಬರೇ ಮಿನಿಸ್ಟರ್ ಆಗಿದ್ದಾರೆ. ತನ್ವೀರ್ ಸೇಠಿಗೆಲ್ಲ ಎಲಿಜಿಬಿಲಿಟಿ ಇದ್ದು ಮಿನಿಸ್ಟರ್ ಆಗಲಿಲ್ಲ. ಅವ್ರಿಗೆ ಗೊತ್ತು ಯಾರು ತಪ್ಪಿಸಿದ್ರು ಅಂತ. ಸಿದ್ದರಾಮಯ್ಯನವರು ತಮ್ಮ ಮಗನ ಎದುರಿಗೆ ಇನ್ನೊಂದು ಮೈಸೂರು ಜಿಲ್ಲೆಯಲ್ಲಿ ಪವರ್ ಸೆಂಟರ್ ಆಗಬಾರ್ದು ಅಂತ ನನ್ನ ಮಂತ್ರಿಗಿರಿ ತಪ್ಪಿಸಿದ್ರು ಅಂತ ತನ್ವೀರ್ ಸೇಠ್ ಸಿಟ್ಟಾಗಿದ್ದಾರೆ. ನೀವು ಹುಡುಕ್ತಾ ಹೋದರೆ ಹೆಚ್ಚು ಕಡಿಮೆ 75% ಡಿಸ್ಟ್ರಿಕ್ಟ್ನಲ್ಲಿ ಈ ಗಲಾಟೆಗಳು ಸಿಗ್ತವೋ ಏನೋ. ಈ ಆಡಿಯೋ ನೋಡಿ, ಅದರಲ್ಲಿರೋ ಕಂಟೆಂಟ್ ಹೆಂಗಿದೆ. ವಿರೋಧ ಪಕ್ಷಗಳವರಿಗೆ ಇನ್ನೇನು ಸೆಷನ್ ಶುರುವಾಗುತ್ತೆ. ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಒಂದು ತಟ್ಟೆಲಿಟ್ಟೊಂದು ಅಸ್ತ್ರ ಕೊಟ್ಟಂಗಲ್ವ ಇದು. ತಟ್ಟೆಲಿಟ್ಟು ಕೊಟ್ಟಂಗಪ್ಪ. ಮಾತಾಡಿದ್ದಾರೆ ವಿಜಯೇಂದ್ರ ಅವರು ಸೇರಿದಂತೆ ಅನೇಕರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಒಂದು ಪೇಮೆಂಟ್ ಕೋಟಾದಲ್ಲಾರು ಸಚಿವ ಸಂಪುಟಕ್ಕೆ ಸೇರಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಾರು ಕೂಡ ಸಚಿವ ಸಂಪುಟಕ್ಕೆ ಸೇರಬೇಕು. ಇವೆರಡೇ ಕೋಟ ಇರೋದು. ಸೊ ಹಾಗಾಗಿ ಕೆಲವರು ಪೇಮೆಂಟ್ ಕೋಟಾದಲ್ಲಿ ಇವತ್ತು ಕ್ಯಾಬಿನೆಟ್ ಸೇರ್ಕೊಂಡಿದ್ದಾರೆ, ಕೆಲವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಕೂಡ ಕ್ಯಾಬಿನೆಟ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರುಗಳ ಹೇಳಿಕೆಯನ್ನ ಇನ್ನು ಮಾಜಿ ಸಚಿವರಾಗಿರುವಂತಹ ತಿಮ್ಮಾಪುರ್ ಅವರು ಈಗಾಗಲೇ ನಮ್ಮ ಏನು ವಿರೋಧ ಪಕ್ಷದ ನಾಯಕರು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ. ನೇರವಾಗಿ ಹೇಳಿದ್ದಾರೆ ತಿಮ್ಮಾಪುರ್ ಅವರು, ಯಾರು ಹಣ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡಿಗೆ, ಯಾರು ಶಕ್ತಿವಂತರಿದ್ದಾರೆ ಅಂಥವ್ರಿಗೆ ಮಾತ್ರ ಕ್ಯಾಬಿನೆಟ್ ಅಲ್ಲಿ ಅವಕಾಶನ ನೀಡಲಾಗಿದೆ. ಕ್ಯಾಬಿನೆಟ್ ಮಿನಿಸ್ಟರ್ಗೆ ಇವತ್ತು ಬೆಂಗಳೂರು ಬಿಟ್ಟು ಹೊರ ಹೋಗೋದಕ್ಕೆ ಇವತ್ತು ಅನುಮತಿ ಇಲ್ಲ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರನ್ನ ಚಾರ್ಜ್ ಶೀಟ್ ಇದ್ರು ಕೂಡ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿರುವಂಥದ್ದು. ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಹೆದರಿಸಿದ್ದಾರೆ. ಅವರು ನಾಗೇಂದ್ರ ಅವರು ನನ್ನನ್ನೇನಾದರೂ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನಿನ್ನು ತಾಳ್ಮೆಯಿಂದ ಕೂರೋದಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಹೈಕಮಾಂಡಿನ ಬಂಡವಾಳವನ್ನು ಬಹಿರಂಗಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ ನಂತರವೇ ಅವರು ಕ್ಯಾಬಿನೆಟ್ಗೆ ತೆಗೆದುಕೊಂಡಿರುವಂಥದ್ದು. ಮಂತ್ರಿಮಂಡಲದ ಸದಸ್ಯತ್ವಗಳನ್ನು ಹರಾಜಿಗೆ ಇಟ್ಟಿದ್ದ ಕಾಂಗ್ರೆಸ್ಸು ಹರಾಜಿನಲ್ಲಿ ಶಕ್ತಿಯಾನುಸಾರ ಯಾರ್ಯಾರು ಎಷ್ಟೆಷ್ಟಕ್ಕೆ ಹರಾಜಿನಲ್ಲಿ ಪಡೆಯಬಹುದು ಅದು ಹರಾಜಿನಲ್ಲೇ ಬಂದಿದೆ ಅಂತ. ಈಗ ಪುರಾವೆ ಎಂಬಂತೆ ಅದಕ್ಕೆ ಈಗಾಗಲೇ ವಿಡಿಯೋಗಳು ಕೂಡ ಓಡಾಡ್ತಾ ಇವೆ. ಭ್ರಷ್ಟಾಚಾರದ ಆರೋಪದ ಮೇಲೆ ದೊಡ್ಡ ಬಿಜೆಪಿಯ ಮುಖಂಡರ ಬಹುದೊಡ್ಡ ಹೋರಾಟದ ಫಲವಾಗಿ ಅವರು ರಾಜೀನಾಮೆ ನೀಡಬೇಕಾಯಿತು, ಜೈಲಿಗೆ ಹೋಗಬೇಕಾಯಿತು. ಇವತ್ತು ಕೂಡ ಬೇಲಿನ ಮೇಲಿದ್ದಾರೆ. ವಿಶೇಷ ಅಂದರೆ ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ ಕಾಂಗ್ರೆಸ್ ಅವರಿಗೆ ಉಡುಗೊರೆಯಾಗಿ ಮತ್ತೆ ಮಂತ್ರಿಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ವೇಣುಗೋಪಾಲ್ ಅವರು ನೀವೇನು ಹಣ ಮಾಡದೆ ಬಹಳ ಪ್ರಾಮಾಣಿಕರಾಗಿ ಇರ್ರಿ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಅವ್ರು ಹೇಳಿದ್ರು ಅನ್ನೋ ಮಾತನ್ನ ಅವ್ರಿಗೆ ಮಾತಾಡಿದ್ದಾರೆ. ಕೋರ್ಟ್ನಲ್ಲಿ ಈಗಲೂ ಕೂಡ ಅವರ ಮೇಲೆ ದಾವೆ ಇದೆ. ನಿನ್ನೆ ಕೂಡ ಯಾವ ಕಾರಣಕ್ಕೂ ಕೂಡ ಅವರು ಡೆಲ್ಲಿಗೂ ಹೋಗಂಗಿಲ್ಲ. ಇಂಥ ಕಳಂಕಿತರು ಮಂತ್ರಿ ಮಂಡಲದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕಾರಣಕ್ಕೆ ಅವರು ರಾಜೀನಾಮೆ ಮತ್ತೊಮ್ಮೆ ಕೊಡುವವರೆಗೆ ಅದು ನಾವು ವಿರಮಿಸೋದಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನ ಮತ್ತೆ ನಾವು ಪ್ರಾರಂಭ ಮಾಡೋರಿದ್ದೇವೆ. ಇದೊಂದು ವಿಷಯ BJPಯವರು ಸೀರಿಯಸ್ ಆಗಿ ತಗೊಳ್ಳೋ ಹಂಗೆ ಕಾಣಿಸ್ತಾ ಇದೆ. ನಾಗೇಂದ್ರರನ್ನು ಹೆಂಗೆ ಕ್ಯಾಬಿನೆಟ್ಟಿಗೆ ತಗೊಂಡ್ರಿ ನೀವು ಅಂತ.
ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪದಲ್ಲಿ ಹಿ ಈಸ್ ಆನ್ ಬೇಲ್, ಜಾಮೀನಿನ ಮೇಲೆ ಹೊರಗಿದ್ದಾರೆ. ನನ್ನನ್ನು ಮಂತ್ರಿ ಮಾಡಿರುವ ಹೈಕಮಾಂಡ್ಗೆ ದಿಲ್ಲಿಗೆ ಹೋಗಿ ಒಂದು ಧನ್ಯವಾದ ಅರ್ಪಿಸಿ ಬರಬೇಕು ಅಂತಿತ್ತು. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಬೇಲ್ ಕಂಡೀಷನ್ನಲ್ಲಿ ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಗೆ ಹೋಗಬಾರದು ಅಂತಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವ್ಯಾಪ್ತಿ ಇಡೀ ಕರ್ನಾಟಕದಿಂದ ಹೊರಗೆ ಹೋಗಬಾರ್ದು ಅಂತಿದೆ. ಬೇಲ್ ಕಂಡೀಷನ್ನಲ್ಲಿ ರಿಲ್ಯಾಕ್ಸೇಷನ್ಗೆ ಅರ್ಜಿ ಹಾಕ್ಕೊಂಡಿದ್ರು ಅವರು. ಒಂದು ಸಲ ದಿಲ್ಲಿಗೆ ಹೋಗಿ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಸೆಡ್ ನೋ, ಹೋಗಂಗಿಲ್ಲ, ನೀವು ಕರ್ನಾಟಕ ಬಿಟ್ಟು ಹೊರಗೆ ಹೋಗಂಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಅದನ್ನೇ ಚಲವಾದಿ ನಾರಾಯಣ ಸ್ವಾಮಿಯವರು ಪ್ರಸ್ತಾಪಿಸ್ತಾ ಇದ್ದದ್ದು. ಈ ಸಲದ ಸೆಷನ್ನಲ್ಲಿ ನಾಗೇಂದ್ರರ ವಿಷಯ ಮತ್ತು ಈ ಆಡಿಯೋ ವಿಷಯ BJPಯವರು ಸ್ವಲ್ಪ ಜೋರಾಗಿ ಎತ್ಕೊಳ್ಳೋಂಗೆ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.